ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೀಗ 1 ಕಪ್ ಆಗುವಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿರುವಂಥ ಗುಂಡಿಗಿರುವಂಥ ಶೇಂಗಾ ಆದರೆ ಚೆನ್ನಾಗಾಗುತ್ತೆ, ಓಕೆನಾ. ಆಮೇಲೆ ನೋಡಿ, ಇದನ್ನು ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಅದು ಸಿಪ್ಪೆಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ, ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಶೇಂಗಾನ ಬಡವರ ಬಾದಾಮಿ ಅಂತಾನೆ ಹೇಳ್ತಾರೆ ಅಲ್ವಾ. ಬಾದಾಮಿಯಲ್ಲಿ ಇರುವಂಥ ಎಲ್ಲ ರೀತಿ ಪೋಷಕಾಂಶಗಳು ಶೇಂಗಾ ಬೀಜದಲ್ಲಿ ಕೂಡ ಇರ್ತವೆ ಫ್ರೆಂಡ್ಸ್. ನಾವು ಬಾದಾಮಿನ ಹೇಗೆ ನೆನೆಸ್ಕೊಂಡು ತಿಂತೀವಿ ಅಲ್ವಾ, ಅದೇ ರೀತಿ ನಾವು ಶೇಂಗಾ ಕೂಡ ನೆನೆಸ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಹಾಗೆ ನೋಡಿ, ಒಂದು ಸ್ವಲ್ಪ ಅದು ಕೆಳಗಡೆ ಇಳಿಸಿಟ್ಟು ತಣ್ಣಗಾದ್ಮೇಲೆ ಒಂದು ಮರಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಅದರಲ್ಲಿ ನೋಡಿ, ಈಗ ನೋಡಿ ಒಂದು ಸ್ವಲ್ಪ ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋದರೆ ಚೆನ್ನಾಗಿ ಅದು ಸಿಪ್ಪೆಲ್ಲ ಬಿಟ್ಕೊಂಡು ವೈಟ್ ಕಲರ್ ಇರುವಂಥ ಶೇಂಗಾ ರೆಡಿ ಆಗುತ್ತೆ. ಆಮೇಲೆ ಅದ್ರ ಹೊಟ್ಟೆ ಏನಿರುತ್ತೆ ಅಲ್ವಾ, ಅದನ್ನು ಈ ರೀತಿ ನಾವು ಮರದಲ್ಲಿ ಕೇರ್ಕೊಂಡ್ರೆ ಆ ಹೊಟ್ಟೆನೆಲ್ಲ ಹಾರಿಸ್ಕೊಂಡು ಹೋಗ್ಬೋದು. ಚೆನ್ನಾಗಿ ವೈಟ್ ಶೇಂಗಾ ನಮಗೆ ದೊರಕುತ್ತೆ. ಮತ್ತು ನೋಡಿ, ಶೇಂಗಾ ನಮ್ಮ ಆರೋಗ್ಯಕ್ಕೆ ತುಂಬ ರೀತಿಯಲ್ಲಿ ಒಳ್ಳೆಯದು. ಕೆಲವಷ್ಟು ಟಿಪ್ಸ್ಗಳನ್ನು ನಾನಿವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿಗೆ ಒಂದು 3-4 ಹಸಿಮೆಣಸು ಕೂಡ ಬೇಕು. ಸೊ ನಮ್ಮನೆ ಗಾರ್ಡನ್ನಲ್ಲೇ ಬೆಳೆದಿರುವಂತಹ ಹಸಿಮೆಣಸನ್ನು ನಾನೀಗ ಕೊಯ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಳೆದಿರುವಂತಹ ಹಸಿಮೆಣಸಿತ್ತು. ಹಾಗೆ ನೋಡಿ, ಈಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಪುನಃ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು ಕೊಯ್ಕೊಂಡು ಬಂದಿರೋಂಥ ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ಹಸಿಮೆಣಸನ್ನು ಚೆನ್ನಾಗಿ ಒಂದು ಸ್ವಲ್ಪ ಅದು ಬಾಡುತ್ತೆ ಅಲ್ವಾ ಹಸಿಮೆಣಸು, ಅಷ್ಟರವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಹಸಿಮೆಣಸನ್ನು ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ ನೋಡಿ, ನಾನು ಈಗಾಗಲೇ ಈರುಳ್ಳಿ ಖಾರ ಅಂದರೆ ಉಳ್ಳಾಗಡ್ಡಿ ಖಾರ ಹೇಳುವಂಥ ಉತ್ತರ ಕರ್ನಾಟಕದ ಒಂದು ಬೆಸ್ಟ್ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಂದ್ಸಾರಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಕ್ಚುಲಿ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥ ಈ ಹಸಿ ಉಳ್ಳಾಗಡ್ಡಿ ಖಾರ ಮಾಡೋದಕ್ಕೆ ಆ್ಯಕ್ಚುಲಿ ಈ ರೀತಿ ಒಂದು ಕಲ್ಲಿನ ಪಾತ್ರೆನೇ ಬೇಕಾಗತ್ತೆ. ನನ್ನ ಹತ್ರ ಈ ರೀತಿ ಚಿಕ್ಕ ಕುಟಾಣಿ ಇತ್ತು ಕಲ್ಲಿಂದು, ಸೊ ಅದರಲ್ಲೇ ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಇದು ಇರಲಿಲ್ಲ ಅಂತಾದರೆ ನೀವು ಮಿಕ್ಸರ್ಗೆ ಹಾಕ್ಕೊಳ್ಬೋದು. ಬಟ್ ಏನಿವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಲ್ವಾ ಹಸಿ ಖಾರ, ಇದು ಮಾಡೋದಕ್ಕೆ ಕಲ್ಲಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡು ಈ ಶೇಂಗಾನ ಕುಟ್ಟಿ ಪುಡಿ ಮಾಡಿಕೊಂಡು, ಅಂದರೆ ತುಂಬ ನೈಸಲ್ಲ, ತರಿಯಾಗೇ ಇರಬೇಕು, ಈ ರೀತಿ ಕುಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಮಿಕ್ಸರ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಟೈಮ್ ಪಾಸ್ ಕಡಲೆಕಾಯಿ ಅಂತಲೇ ಫೇಮಸ್ ಅಲ್ವಾ. ಸೊ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಅಂದರೆ ಹಸಿವೆ ಆಗಿತ್ತು ಅಥವಾ ಏನಾದರೂ ಮದ್ಯ ತಿನ್ನೋದಕ್ಕೆ ಬೇಕು ಅಂದರೆ ಸ್ವಲ್ಪ ಶೇಂಗಾನ ಉಪ್ಪಲ್ಲಿ ಹುರಿದ್ಬಿಟ್ಟು ತಿಂತಾಯಿದ್ರು ಅಲ್ವಾ. ಮತ್ತು ನೋಡಿ, ಈಗಾಗಲೇ ನಾನು ತುಂಬ ಟೇಸ್ಟಿಯಾಗಿರುವಂಥ ಶೇಂಗಾ ಚಟ್ನಿ ಪುಡಿನ ಹೇಗೆ ಮಾಡಬೇಕು ಅಂತ ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಹಾಗೆ ನೋಡಿ, ಅದೇ ಕುಟಾಣಿಗೆ ನಾನು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ದೊಡ್ಡ ಕಲ್ಲಿನ ಒರಳಿತ್ತು ಅಂದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ ಈ ರೀತಿ ನೀವು ಕಲ್ಲಲ್ಲಿ ಕುಟ್ಟಿ ಮಾಡಿದರೆ ಇದರ ರುಚಿ ತುಂಬಾ ಹೆಚ್ಚು ಅಂತ ಹೇಳ್ತಾರೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಈ ರೀತಿ ನಾನು ಕಲ್ಲಲ್ಲೇ ಕುಟ್ಟಿ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ರಾತ್ರಿ ನಾವು ಒಂದು ಸ್ವಲ್ಪ ಅಂದರೆ 1 ಮುಷ್ಟಿ ಆಗುವಷ್ಟು ಶೇಂಗಾನ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ನಾವು ಅದನ್ನು ತಿನ್ನೋದ್ರಿಂದ ನಮ್ಮ ನೆನಪಿನ ಶಕ್ತಿನ ಹೆಚ್ಚು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಅಂದರೆ ರಕ್ತ ಸಂಚಾರ ಮೆದುಳಿಗೆಲ್ಲ ಕರೆಕ್ಟಾಗಿ ಆಗುತ್ತೆ. ಸೊ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ನೋಡಿ, ನಾನು ಆಗಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋಂಥ ಹಸಿಮೆಣಸನ್ನು ಕೂಡ ಇದಕ್ಕೇನೆ ಹಾಕಿಬಿಟ್ಟು ಈಗ ಕುಟ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಕುಟ್ಟಿ ಅದನ್ನು ಈ ರೀತಿ ಪುಡಿಯಾಗಿ ರೆಡಿ ಮಾಡ್ಕೊಳ್ಬೇಕು. ಇದರಲ್ಲಿ ಮತ್ತು ಶೇಂಗಾದಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಪೀನಟ್ ಬಟರ್ ಕೂಡ ನಾವು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ವೇಟ್ ಗೇನ್ ಆಗೋದಕ್ಕೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಶೇಂಗಾ. ಹಾಗೆ ನೋಡಿ, ಇದಕ್ಕೇನೆ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ಅಷ್ಟೇ ಎಲ್ಲದನ್ನೂ ಚೆನ್ನಾಗಿ ಹುಣಸೆ ಹಣ್ಣು, ಉಪ್ಪು, ಬೆಲ್ಲ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲನೂ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡಿ ಅದನ್ನು ಕುಟ್ಕೊಂಡಿದ್ದೀನಿ. ಅದನ್ನು ಈಗಾಗಲೇ ನಾವು ಹಾಕ್ಕೊಂಡಿರೋ ಅಂಥ ಶೇಂಗಾ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ.
ಹಾಗೆ ನೋಡಿ ಅದೇ ಕಲ್ಲೊರಳಿಗೆ ನಾನು ಒಂದು ಈರುಳ್ಳಿನ ಈ ರೀತಿ ಸ್ವಲ್ಪ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ ಜಜ್ಜೋದು ಅಂತಲ್ಲ, ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಅದನ್ನು ಮ್ಯಾಶ್ ಮಾಡಿಕೊಂಡು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಶೇಂಗಾದಲ್ಲಿ ತುಂಬ ಕ್ಯಾಲ್ಶಿಯಂ ಇರೋದ್ರಿಂದ ನಮ್ಮ ಮೂಳೆಗಳ ಸವೆತವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ನಾವು ಒಂದು ಶೇಂಗಾನ ನೋಡಿ ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಕೈಗೆ ಬಾಯಿಗೆ ಫುಲ್ ಕೆಲಸ ಅಂತ ಹೇಳ್ಬೋದು ಅಲ್ವಾ. ಹಾಗೆ ನೋಡಿ ಇದೇ ಮಿಶ್ರಣಕ್ಕೆ ಈಗ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಅರ್ಧ ಚಮಚ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬ ಸುಲಭ, ಟೇಸ್ಟ್ ಅಂತೂ ಎರಡು ಮಾತೇ ಇಲ್ಲ ಫ್ರೆಂಡ್ಸ್. ನೀವು ಒಂದು ಸಾರಿ ಇದನ್ನು ತಿಂದ್ರಿ ಅಂತ ಆದರೆ ಪದೇ ಪದೇ ಮಾಡ್ಕೊಂಡು ತಿನ್ನೋದ್ರಲ್ಲಿ ಗ್ಯಾರಂಟಿ ಕೊಡ್ತೀನಿ ನಾನು, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ ಇದನ್ನು ಇದೇ ಕಲ್ಲಿಂದ ನಾನು ಚೆನ್ನಾಗಿ ಅದನ್ನು ಜಜ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮ್ಮ ಹತ್ರ ದೊಡ್ಡ ಕಲ್ಲು ಒರಳಿದ್ರೆ ಚೆನ್ನಾಗಾಗತ್ತೆ ಅದರಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಆಗಲೇ ಹೇಳಿದೆ ನನ್ನ ಹತ್ರ ಪುಟ್ಟದಿರೋದ್ರಿಂದ ನಾನು ಅದರಲ್ಲೇ ಒಂದು ಬಂಡಿಗೆ ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಒಂದು ಬೆಸ್ಟ್ ರೆಸಿಪಿ ಹಸಿ ಉಳ್ಳಾಗಡ್ಡಿ ಖಾರ ನೋಡ್ಕೊಂಡು ಬಂದ್ರಿ ಅಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ. ಇದು ದೋಸೆ, ಚಪಾತಿ, ಈವನ್ ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.